ನಡ್ಡಾಗೆ ಹೆದರಿ ಪೋಸ್ಟ್ ಅನ್ನ ಡಿಲೀಟ್ ಮಾಡಿದ ಕಂಗನಾ. ಟ್ರಂಪ್ಗೆ ಹೆದರ್ತಾ ಇರೋ ಬಿಜೆಪಿಗರು. ನಮಸ್ಕಾರ. ಕಂಗನಾ ರಣಾವತ್ ಅಂದರೆ ಅವರ ನಟನೆ, ಅಭಿನಯ, ಸಿನಿಮಾಗಳಿಗಿಂತ ಹೆಚ್ಚಾಗಿ ಅವರು ವಿವಾದಾತ್ಮಕ ಹೇಳಿಕೆಗಳ ಮೂಲಕ ಟ್ರೋಲ್ಗೆ ಗುರಿಯಾಗಿದ್ದಾರೆ. ಯಾವಾಗಲೂ ಕೂಡ ಒಂದಿಲ್ಲೊಂದು ಹೇಳಿಕೆಗಳನ್ನು ಕೊಡೋದು, ವಿವಾದಾತ್ಮಕವಾಗಿ ವರ್ತನೆ ಮಾಡೋದು ಹಾಗೂ ಮೋದಿಯವರ ಸಮರ್ಥನೆಗಾಗಿ ವಾಟ್ಸಪ್ನಲ್ಲಿ ಬರೋ ಸುಳ್ಳುಗಳನ್ನೇ ಅವಲಂಬಿಸೋದು, ಹೀಗೆ ನಾನಾ ರೀತಿಯಲ್ಲಿ ಕಂಗನಾ ಸುದ್ದಿಯಲ್ಲಿರ್ತಾರೆ, ವಿವಾದದಲ್ಲೂ ಇರ್ತಾರೆ. ಈ ಹಿಂದೆ 2020ರಲ್ಲಿ ದೆಹಲಿ ಗಡಿಗಳಲ್ಲಿ ನಡೆದ ಐತಿಹಾಸಿಕ ರೈತ ಹೋರಾಟದ ಸಮಯದಲ್ಲಿ ಪ್ರತಿಭಟನಾ ನಿರತ ರೈತರನ್ನ ಭಯೋತ್ಪಾದಕರು ಅಂತ ಕರೆದು ಆಕ್ರೋಶಕ್ಕೆ ತುತ್ತಾಗಿದ್ರು. ಆನಂತರ ಅವರ ಸಾಮಾಜಿಕ ಜಾಲತಾಣ ಖಾತೆಯನ್ನ ಕೆಲ ದಿನಗಳ ಕಾಲ ಸ್ಥಗಿತ ಮಾಡಲಾಗಿತ್ತು. ಆನಂತರದಲ್ಲಿ 2021ರಲ್ಲಿ ಬಿಡುಗಡೆ ಆಗಿದ್ದ ಕಂಗನಾ ರಣಾವತ್ ಅವರ ಎಮರ್ಜೆನ್ಸಿ ಚಿತ್ರದ ಟ್ರೈಲರ್ನಲ್ಲಿ 1975ರ ತುರ್ತು ಪರಿಸ್ಥಿತಿಯ ಸಮಯವನ್ನ ಚಿತ್ರಿಸುವಾಗ ಸಿಖ್ ಸಮುದಾಯವನ್ನ ಅವಮಾನಿಸಿ ಚಿತ್ರೀಕರಿಸಿದ ದೃಶ್ಯಗಳು ಕಂಡುಬಂದಿದ್ವು. ಇದು ಸಿಖ್ ಸಮುದಾಯದ ಆಕ್ರೋಶಕ್ಕೂ ಕೂಡ ಕಾರಣ ಆಗಿತ್ತು. ಇನ್ನು ಬಿಜೆಪಿಯನ್ನ ಟೀಕಿಸೋರು, ಪ್ರತಿಭಟನೆ ನಡೆಸೋರ ವಿರುದ್ಧ ಕಂಗನಾ ಆಗಾಗ ನಾಲಿಗೆಯನ್ನ ಹರಿಬಿಟ್ಟಿರೋ ಉದಾಹರಣೆಗಳು ಇದಾವೆ. ಅಲ್ಲದೆ ಬಿಜೆಪಿ ಮತ್ತು ಮೋದಿಯನ್ನ ಸಮರ್ಥನೆ ಮಾಡಿಕೊಳ್ಳೋ ಭರದಲ್ಲಿ ಸುಳ್ಳು, ನಕಲಿ ಪೋಸ್ಟ್ಗಳನ್ನು ಹಂಚಿಕೊಂಡು ಟ್ರೋಲ್ಗೂ ಕೂಡ ಗುರಿಯಾಗಿದ್ದಾರೆ. ಇದೀಗ ಅಂತಹ ಎಡವಟ್ಟಿನೊಂದಿಗೆ ಬಿಜೆಪಿಯನ್ನೇ ಕಂಗನಾ ಟ್ರೋಲ್ ಮಾಡಿದ್ದಾರೆ. ಮೊದಲು ಹಾಕಿದ್ದ ಪೋಸ್ಟ್ ಒಂದನ್ನು ಡಿಲೀಟ್ ಮಾಡಿ ಆ ಪೋಸ್ಟನ್ನು ಬಿಜೆಪಿ ಅಧ್ಯಕ್ಷ JP ನಡ್ಡಾ ಅವರ ಸೂಚನೆಯಿಂದ ಡಿಲೀಟ್ ಮಾಡಿದ್ದೀನಿ, ನನ್ನ ವೈಯಕ್ತಿಕ ಅಭಿಪ್ರಾಯ ವ್ಯಕ್ತಪಡಿಸಿದ್ದಕ್ಕೆ ವಿಷಾದಿಸ್ತೀನಿ ಅಂತ ಹೇಳಿ ಬಿಜೆಪಿಗರನ್ನೇ ಮುಜುಗರಕ್ಕೀಡು ಮಾಡಿದ್ದಾರೆ. ಅಂದಹಾಗೆ ಕಂಗನಾ ಇತ್ತೀಚೆಗೆ ಟ್ವಿಟರ್ನಲ್ಲಿ ಒಂದು ಪೋಸ್ಟ್ ಮಾಡಿದ್ರು. ಆ ಪೋಸ್ಟ್ ಭಾರತ ಪಾಕ್ ನಡುವಿನ ಸಂಘರ್ಷವನ್ನ ನಿಲ್ಲಿಸಿದ್ದು ನಾನೇ, ನಾನು ಹೇಳಿದ್ದಕ್ಕೇನೆ ಎರಡೂ ರಾಷ್ಟ್ರಗಳು ಕದನ ವಿರಾಮವನ್ನ ಘೋಷಣೆ ಮಾಡಿದಾವೆ ಅಂತ ಹೇಳ್ಕೊಂಡಿದ್ದ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರನ್ನ ಕುರಿತಾಗಿತ್ತು. ಕಂಗನಾ ಮೊದಲು ಹಾಕಿದ ಪೋಸ್ಟ್ ಅಂದ್ರೆ ಡಿಲೀಟ್ ಮಾಡಲಾಗಿರೋ ಪೋಸ್ಟ್ನಲ್ಲಿ ಪ್ರೇಮ ನಷ್ಟಕ್ಕೆ ಕಾರಣ ಏನಿರಬಹುದು? ಅವರು ಅಮೆರಿಕದ ಅಧ್ಯಕ್ಷರು, ಆದರೆ ವಿಶ್ವದ ಅತ್ಯಂತ ಪ್ರೀತಿಯ ನಾಯಕ ಭಾರತೀಯ ಪ್ರಧಾನಿ. ಟ್ರಂಪ್ ಅವರದು 2ನೇ ಅವಧಿಯ ಅಧಿಕಾರ, ಆದರೆ ಭಾರತೀಯ ಪ್ರಧಾನಿ ಮೋದಿಯವರದು 3ನೇ ಅವಧಿಯ ಅಧಿಕಾರ. ನಿಸ್ಸಂದೇಹವಾಗಿ ಟ್ರಂಪ್ ಅಲ್ಫಾ ಪುರುಷ, ಆದರೆ ನಮ್ಮ ಪ್ರಧಾನಿ ಮೋದಿಯವರು ಸಬ್ ಅಲ್ಫಾ ಪುರುಷ ಕಾ ಬಾಪ್ ಅಂತ ಬರೆದುಕೊಂಡಿದ್ರು. ಆದರೆ ಆ ನಂತರ ಆ ಪೋಸ್ಟನ್ನು ಡಿಲೀಟ್ ಮಾಡಿದ್ರು. ತಮ್ಮ ಪೋಸ್ಟನ್ನು ಡಿಲೀಟ್ ಮಾಡಿದ ಕಂಗನಾ ತಾವು ಯಾಕೆ ಪೋಸ್ಟನ್ನು ಡಿಲೀಟ್ ಮಾಡಿದ್ದೀವಿ ಅಂತ ಇನ್ನೊಂದು ಪೋಸ್ಟನ್ನು ಮಾಡಿ ಹಂಚಿಕೊಂಡಿದ್ರು. ಆ ಪೋಸ್ಟ್ನಲ್ಲಿ ಭಾರತದಲ್ಲಿ ಉತ್ಪಾದನೆ ಮಾಡಬೇಡಿ ಅಂತ ಆಪಲ್ CEO ಟಿಮ್ ಕುಕ್ಗೆ ಸೂಚಿಸಿರೋ ಡೊನಾಲ್ಡ್ ಟ್ರಂಪ್ ಕುರಿತಂತೆ ತಾನು ಮಾಡಿದ್ದ ಪೋಸ್ಟನ್ನು ಅಳಿಸಿ ಹಾಕುವಂತೆ ಗೌರವಾನ್ವಿತ ರಾಷ್ಟ್ರೀಯ ಅಧ್ಯಕ್ಷ JP ನಡ್ಡಾ ಸೂಚನೆ ನೀಡಿದ ನಂತರ ನಾನು ಆ ಪೋಸ್ಟನ್ನು ಅಳಿಸಿ ಹಾಕಿದ್ದೀನಿ. ನಾನು ನನ್ನ ತೀರಾ ವೈಯಕ್ತಿಕ ಅಭಿಪ್ರಾಯವನ್ನು ಪೋಸ್ಟ್ ಮಾಡಿದ್ದಕ್ಕೆ ವಿಷಾದಿಸ್ತೀನಿ. ನನಗೆ ನೀಡಿದ ನಿರ್ದೇಶನದ ಅನ್ವಯ ತಕ್ಷಣವೇ ಆ ಪೋಸ್ಟನ್ನು ಇನ್ಸ್ಟಾಗ್ರಾಮಿಂದ ಅಳಿಸಿ ಹಾಕಿದ್ದೀನಿ ಅಂತ ಹೇಳ್ಕೊಂಡಿದ್ದಾರೆ. 2ನೇ ಪೋಸ್ಟ್ ಹಾಕೋ ಮೂಲಕ ಕಂಗನಾ ನೆಟ್ಟಿಗರ ಟ್ರೋಲ್ಗೆ ಗುರಿಯಾಗಿದ್ದಾರೆ. ತಾವು ಟ್ರೋಲ್ಗೆ ಒಳಗಾಗೋದಲ್ದೇನೆ ಬಿಜೆಪಿಯನ್ನು ಕೂಡ ಟ್ರೋಲ್ಗೆ ಸಿಲುಕಿಸಿದ್ದಾರೆ. ಇಷ್ಟು ಮಾತ್ರ ಅಲ್ಲದೆ ಟ್ರಂಪ್ ಅವರನ್ನು ಟೀಕಿಸೋ ಧೈರ್ಯ ಭಾರತದ ಪ್ರಧಾನಿ ಮೋದಿ ಸೇರಿದಂತೆ ಬಿಜೆಪಿಯ ಯಾವೊಬ್ಬ ನಾಯಕರಿಗೂ ಕೂಡ ಇಲ್ಲ. ಅವರು ಟೀಕಿಸೋದಕ್ಕೆ ಉಳಿದವರನ್ನ ಬಿಡೋದೂ ಇಲ್ಲ ಅನ್ನೋ ಸಂದೇಶವನ್ನು ಕಂಗನಾ ಅವರೇ ರವಾನೆ ಮಾಡಿದ್ದಾರೆ. ಸದ್ಯ ಕಂಗನಾ ಅವರು ಡಿಲೀಟ್ ಮಾಡಿದ ಪೋಸ್ಟ್ ಸ್ಕ್ರೀನ್ಶಾಟ್ ಮತ್ತು ಹೊಸ ಪೋಸ್ಟ್ನ ಸ್ಕ್ರೀನ್ಶಾಟ್ಗಳನ್ನು ಇಟ್ಕೊಂಡು ನೆಟ್ಟಿಗರು ಬಿಜೆಪಿಯನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಕಂಗನಾ ಟ್ವೀಟನ್ನು ಡಿಲೀಟ್ ಮಾಡಿದ್ಯಾಕೆ? ಇದು ವೈಯಕ್ತಿಕ ಅಸೂಯೆನಾ ಅಥವಾ ರಾಜತಾಂತ್ರಿಕ ಅಭದ್ರತೆನಾ? ಕಂಗನಾ ರಣಾವತ್ ಕೇವಲ 2 ಟ್ವೀಟ್ಗಳಲ್ಲಿ ಇಡೀ ಬಿಜೆಪಿಯನ್ನೇ ಬಯಲು ಮಾಡಿಬಿಟ್ಟಿದ್ದಾರೆ. ಅವರು ವಿಶ್ವಗುರು ಪ್ರಧಾನಿ ಅಂತ ಕರೆಯಲ್ಪಡೋ ಮೋದಿ ಅವರನ್ನು ಬಹಿರಂಗಗೊಳಿಸಿದ್ದಾರೆ ಅಂತ ನೆಟ್ಟಿಗರು ಹೇಳಿದ್ದಾರೆ. ವಿಶ್ವಗುರು ಮೋದಿ ಬಗ್ಗೆ ರಂಗನ ಹಾಡಿ ಹೊಗಳಿ ಬರೆದಿದ್ರು. ಇವರು ಈ ಪೋಸ್ಟ್ ಹಾಕಿದ್ದಕ್ಕೆ ಬಿಜೆಪಿಯ ಯಾವೊಬ್ಬ ನಾಯಕರಿಂದನೂ ಕೂಡ ಶಭಾಷ್ಗಿರಿ ಸಿಗಲಿಲ್ಲ, ಬದಲಾಗಿ ಟೀಕೆ ಸಿಕ್ತು. ಹಾಕಿರೋ ಪೋಸ್ಟನ್ನೇ ಡಿಲೀಟ್ ಮಾಡಿಸಿದ್ರು, ಅದು ಕೂಡ ಮೋದಿಯನ್ನ ಹೊಗಳಿ ಮಾಡಿದ ಟ್ವೀಟ್. ಸಡನ್ ಆಗಿ ಬಿಜೆಪಿಗರು ಮೋದಿಯನ್ನ ಹೊಗಳಿ ಮಾಡಿದ ಟ್ವೀಟ್ ಡಿಲೀಟ್ ಮಾಡಿಸೋದಕ್ಕೆ ಕಾರಣ ಏನು? ತಮ್ಮದೇ ಪಕ್ಷದವರ ಪರವಾಗಿ ಹಾಡಿ ಹೊಗಳಿ ಟ್ವೀಟ್ ಮಾಡಿದ್ರು ಡಿಲೀಟ್ ಮಾಡಿಸಿದ್ದಾರೆ. ಕಟ್ಟಕಡೆಯದಾಗಿ ಉಳಿಯೋ ಪ್ರಶ್ನೆ ಏನಂದ್ರೆ, ಅಮೆರಿಕದ ಅಧ್ಯಕ್ಷ ಟ್ರಂಪ್ಗೆ ಈ ಬಿಜೆಪಿಗರು ಯಾಕೆ ಇಷ್ಟೊಂದು ಹೆದರ್ತಾ ಇದ್ದಾರೆ? ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.